ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಮಹಾರಾಷ್ಟ್ರದಲ್ಲಿ ಫೆಂಗಲ್ ಚಂಡಮಾರುತಕ್ಕಿಂತ ಜೋರಾಗಿ ರಾಜಕೀಯದ ಬಿರುಗಾಳಿ ಬೀಸ್ತಾ ಇದೆ. ಈ ಬಿರುಗಾಳಿ ಎಷ್ಟು ಅನ್ಪ್ರೆಡಿಕ್ಟೇಬಲ್ ಇದೆ ಅಂತ ಹೇಳಿದ್ರೆ, ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ಬೀಸುತ್ತೆ, ಏನು ಬದಲಾವಣೆ ಆಗುತ್ತೆ, ಯಾರಿಗೆ ಗುಡ್ ನ್ಯೂಸ್ ಕೊಡುತ್ತೆ, ಯಾರಿಗೆ ಶಾಕ್ ಕೊಡುತ್ತೆ, ಒಂದನ್ನು ಊಹೆ ಮಾಡೋದಕ್ಕೆ ಆಗದ ಹಾಗೆ ಈಗ ಬೀಸ್ತಾನೇ ಇದೆ. ಪರಿಸ್ಥಿತಿ ಎಷ್ಟು ತಮಾಷೆಯಾಗಿದೆ ಅಂತ ಹೇಳಿದ್ರೆ, ಮಹಾಯುತಿ ಒಕ್ಕೂಟ ಯಾವ ನಿರ್ಧಾರವನ್ನ ತಗೊಳುತ್ತೆ ಅಂತ ಗೊತ್ತಾಗದೆ ಮಹಾವಿಕಾಸ್ ಅಘಾಡಿ ಗೊಂದಲದಲ್ಲಿ ತೊಳಲಾಡ್ತಾ ಇದೆ. ಈಗ ಮಹಾವಿಕಾಸ್ ಅಘಾಡಿಗೆ ಒಂದು ಶಾಕಿಂಗ್ ನ್ಯೂಸ್ ಅನ್ನು ಕೊಡ್ತಾ ಇದೆ ಬಿಜೆಪಿ ಹೈಕಮಾಂಡ್. ಇದು ಯಾರಂದ್ರೆ ಯಾರು ಕೂಡ ಊಹೆ ಮಾಡೋದಕ್ಕೂ ಆಗದೇ ಇರುವಂತಹ ಶಾಕ್ ಅಂತ ಹೇಳಬಹುದು. ಇಂಥ ಒಂದು ಬೆಳವಣಿಗೆ ಆಗಬಹುದು ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನದಲ್ಲಿ ಇಂಥ ಒಂದು ಸಾಧ್ಯತೆ ಇದೆ ಅಂತ ಕೂಡ ಅಘಾಡಿ ಪಕ್ಷ ಯೋಚನೆ ಮಾಡಿರ್ಲಿಕ್ಕಿಲ್ಲ. ಎಸ್, ಹಾಗಾದ್ರೆ ಏನಪ್ಪಾ ಅಂತಹ ಬೆಳವಣಿಗೆ? ಅಘಾಡಿ ಮೈತ್ರಿಯನ್ನ ಧೂಳೀಪಟ ಮಾಡುವಂತಹ ಆ ಚಾಣಕ್ಯ ರಣತಂತ್ರ ಯಾವುದು? ಎಲ್ಲವನ್ನ ಹೇಳ್ತಾ ಹೋಗ್ತೀನಿ, ಆದ್ರೆ ಈ ಕಾರ್ಯಕ್ರಮವನ್ನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ವೀಕ್ಷಕರೇ, ಈಗಾಗಲೇ ಮಹಾರಾಷ್ಟ್ರದಲ್ಲಿ ಸಿಎಂ ಆಯ್ಕೆಗೆ ಒಂದು ಗಟ್ಟಿ ನಿರ್ಧಾರ ತಗೊಳ್ಳೋದಕ್ಕೆ ಕೇಂದ್ರದಿಂದ ವೀಕ್ಷಕರು ಬಂದಿದ್ದಾರೆ. ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್, ಅದೇ ರೀತಿ ವಿಜಯ್ ರೂಪಾನಿ ಗ್ರೌಂಡ್ಗೆ ಬಂದು ವಸ್ತುಸ್ಥಿತಿಯನ್ನ ಸ್ಟಡಿ ಮಾಡಿದ್ದಾರೆ. ಮಹಾಯುತಿ ಅಲಯನ್ಸ್ ನಲ್ಲಿ ಅಜಿತ್ ಪವಾರ್ ಅವರ ಎನ್ಸಿಪಿ ಶಾಸಕರಿಂದ ಫಡ್ನವೀಸ್ ಆಯ್ಕೆಗೆ ಸಂಪೂರ್ಣವಾದಂತಹ ಬೆಂಬಲ ಕೂಡ ಸಿಕ್ಕಿದೆ. ಇನ್ನು ಶಿಂಧೆ ಬಣ ಕೂಡ ಫಡ್ನವೀಸ್ ಆಯ್ಕೆಯನ್ನ ನೇರವಾಗಿ ವಿರೋಧಿಸ್ತಾ ಇಲ್ಲ. ಆದ್ರೆ ಶಿಂಧೆ ಸಿಎಂ ಆಗಬೇಕಿತ್ತು ಅನ್ನುವಂತಹ ಅಸಮಾಧಾನ ಒಂದಷ್ಟು ಶಾಸಕರಲ್ಲಿ ಕಾಣಿಸ್ತಾ ಇದೆ. ಅವರೆಲ್ಲರಿಗಿಂತ ಶಿಂಧೆ ಮುಖದಲ್ಲಿ ಜಾಸ್ತಿ ಬೇಜಾರು ಕಾಣಿಸ್ತಾ ಇದೆ. ಯಾವಾಗ ಸಿಎಂ ಸ್ಥಾನ ಸಿಗಲ್ಲ ಅಂತ ಖಾತ್ರಿ ಆಯ್ತು, ಆಗ ಶಿಂಧೆ ಬೇರೆ ಬೇರೆ ರೂಪದಲ್ಲಿ ತಮ್ಮ ಅಸಮಾಧಾನವನ್ನ ತೋರ್ಪಡಿಸ್ಕೊಳ್ತಾರೆ. ಅನಾರೋಗ್ಯದ ನೆಪವನ್ನ ಹೇಳಿ ತವರೂರಿಗೆ ಹೋಗ್ತಾರೆ. ಸರಕಾರಕ್ಕೆ ಬಾಹ್ಯ ಬೆಂಬಲವನ್ನು ಕೊಡ್ತೀವಿ, ಸಂಪುಟದ ಒಳಗೆ ಬರಲ್ಲ ಅಂತ ಹೇಳೋ ಮೂಲಕ ಬಿಜೆಪಿಗೆ ಬ್ಲ್ಯಾಕ್ ಮೇಲ್ ಮಾಡುವಂತಹ ಯತ್ನ ಕೂಡ ಮಾಡ್ತಾರೆ. ಆದರೆ ಬಿಜೆಪಿ ಮತ್ತು ಅದರ ಸಂಖ್ಯಾಬಲ ಅದೆಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ, ಶಿಂಧೆ ತಮ್ಮ ಇಡೀ MLA ಬಳಗದ ಮೂಲಕ ಸರ್ಕಾರದ ಮೇಲೆ ಯಾವ ಪರಿಣಾಮವನ್ನು ಕೂಡ ಬೀರೋದಕ್ಕೆ ಸಾಧ್ಯ ಅಂತೂ ಆಗೋದಿಲ್ಲ. ಇದರ ಜೊತೆಯಲ್ಲಿ ಇನ್ನೊಂದು ಬೆಳವಣಿಗೆ ಕೂಡ ಶಿಂಧೆ ಬಣದಲ್ಲೇ ನಡೆಯುತ್ತೆ. ಏನು? ಶಿಂಧೆ ಅವರ ಶಿವಸೇನೆಯಿಂದ ಆಯ್ಕೆಯಾಗಿರುವಂತಹ ಒಂದಷ್ಟು ಶಾಸಕರಿಗೆ ಮಂತ್ರಿ ಆಗುವಂತಹ ಆಸೆ ಇದೆ. ಶಿಂಧೆ ಈ ರೀತಿ ಮುನಿಸ್ಕೊಂಡು ನಾನು ಸರ್ಕಾರಕ್ಕೆ ಹೊರಗಿನಿಂದ ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಅವರಿಗೆ ಹೇಗಾಗಬಹುದು ಹೇಳಿ? ಅವರೆಲ್ಲರೂ ಕೂಡ ಈಗ ಶಿಂಧೆಯ ಮನವನ್ನೊಲಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ನೀವು DCM ಸ್ಥಾನವನ್ನು ಒಪ್ಕೊಳ್ಳಿ, ಅಥವಾ ಯಾವುದಾದ್ರೂ ಸಚಿವ ಸ್ಥಾನವನ್ನು ಒಪ್ಕೊಳ್ಳಿ, ಸರ್ಕಾರದಿಂದ ಹೊರಗೆ ಉಳಿಯುವಂತಹ ಮಾತು ಮಾತ್ರ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಶಿವಸೇನೆಯ ಶಾಸಕ ಉದಯ್ ಸಮಂತ್ ಈ ಮಾತನ್ನ ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾರೆ. ಏನು? ಶಿಂಧೆ ಅವರು ಸರ್ಕಾರದಲ್ಲಿ ಭಾಗಿ ಆಗಬೇಕು, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ಕೊಡಬೇಕು ಅಂತ ಹೇಳ್ತಾರೆ. ಇದರ ಒಳಾರ್ಥ ಏನು ಅಂತ ಗೊತ್ತಾಯ್ತಲ್ವಾ? ಎಸ್, ಹಾಗಾದ್ರೆ ಶಿಂಧೆ ಅವರು DCM ಹುದ್ದೆಯನ್ನು ಅಲಂಕರಿಸ್ತಾರ? ಬಿಜೆಪಿಯಿಂದ ಅವರಿಗೆ ಹಲವಾರು ಆಫರ್ಗಳಂತೂ ಖಂಡಿತವಾಗ್ಲೂ ಇದ್ದೇ ಇತ್ತು. DCM ಆಗೋದಕ್ಕೆ ಆಫರ್ ಕೊಟ್ಟಾಗಿದೆ. ಇನ್ನು ಹೋಮ್ ಮಿನಿಸ್ಟ್ರಿ ಒಂದು ಬಿಟ್ಟು ಬೇರೆ ಮಹತ್ವದ ಖಾತೆಯನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದ್ಯಾವುದು ಬೇಡ ಅಂತ ಹೇಳಿದ್ರೆ ಮಹಾಯುತಿ ಅಲಯನ್ಸ್ನ ಅಧ್ಯಕ್ಷರಾಗಿ ಅಂತ ಕೂಡ ಆಫರ್ ಅನ್ನು ಕೊಟ್ಟಿದ್ದಾರೆ. ಇಲ್ಲ, ನಾನು ಮಹಾರಾಷ್ಟ್ರದಲ್ಲಿ ಇಂತಹ ಯಾವ ಹುದ್ದೆಯನ್ನು ಕೂಡ ಅಲಂಕರಿಸೋದಿಲ್ಲ ಅಂತ ಹೇಳೋದಾದ್ರೆ ಕೇಂದ್ರಕ್ಕೆ ಬನ್ನಿ, ಇಲ್ಲಿ ಸಚಿವರಾಗಿ ಅಂತ ಕೂಡ ಕರೆದಿದ್ದಾಗಿದೆ. ಆದರೆ ಶಿಂಧೆಗೆ ಇದ್ಯಾವುದರ ಮೇಲೂ ಕೂಡ ಮನಸ್ಸಿಲ್ಲ. ಅವರು ಕೇಳಿದ್ದು ನನ್ನನ್ನ CM ಮಾಡ್ರಿ, ಅದಾಗಲ್ಲ ಅಂತ ಹೇಳಿದ್ರೆ ನನ್ನ ಮಗನನ್ನ DCM ಮಾಡ್ರಿ, ನನಗೆ ಗೃಹ ಖಾತೆಯನ್ನು ಕೊಡಿ. ಆದರೆ ಬಿಜೆಪಿದು ಯಾವುದಕ್ಕೂ ಒಪ್ಪಿಲ್ಲ. ಆಗ ಶಿಂಧೆ ಸರಕಾರದಿಂದ ಹೊರಗುಳಿಯುವಂತಹ ಮಾತನ್ನ ಆಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಈ ತಂತ್ರಕ್ಕೆ ಬಿಜೆಪಿ ಸ್ವಲ್ಪ ಕೂಡ ಸೊಪ್ಪು ಹಾಕ್ಲೇ ಇಲ್ಲ. ಈ ಪಾಯಿಂಟ್ ಅಲ್ಲಿ ಬಿಜೆಪಿ ಕಡೆಯಿಂದ ಒಂದು ಮಾಸ್ಟರ್ ಪ್ಲಾನ್ ಕೂಡ ಸಿದ್ಧ ಆಗತ್ತೆ. ಏನು?
ಎಸ್, ಒಂದೇ ಏಟಲ್ಲಿ 3-4 ಹಕ್ಕಿಯನ್ನು ಹೊಡೆಯುವಂಥ ಪ್ಲಾನ್. ಮಹಾಯುತಿ ಅಲಯನ್ಸ್ ನಲ್ಲಿರುವಂತಹ ಏಕನಾಥ್ ಶಿಂದೆ ಅವರ ಪಕ್ಷ ಅಧಿಕೃತ ವಿರೋಧ ಪಕ್ಷವಾಗಿ ಸದನವನ್ನು ಪ್ರವೇಶ ಮಾಡೋದು. ಅಂಡ್ ಏಕನಾಥ್ ಶಿಂದೆ ವಿಪಕ್ಷ ನಾಯಕರ ಸ್ಥಾನವನ್ನು ಅಲಂಕರಿಸೋದು. ಹೇಗಿದೆ ಉಪಾಯ? ಆಡಳಿತ ಪಕ್ಷದ ಸೀಟ್ಗಳಲ್ಲೂ ಕೂಡ ಮಹಾಯುತಿ, ವಿರೋಧ ಪಕ್ಷದ ಸೀಟ್ಗಳಲ್ಲೂ ಕೂಡ ಮಹಾಯುತಿ. ಹಾಗಾದ್ರೆ ಮಹಾವಿಕಾಸ್ ಅಘಾಡಿ ಗತಿ ಏನು? ಪಕ್ಷೇತರರ ಥರ ಸೈಡಲ್ಲಿ ಇದು ಬಿಡೋದು. ಎಸ್, ಇಂತಹ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡೋದಕ್ಕೆ ಈಗ ಮಹಾಯುತಿ ಅಲಿಯನ್ಸ್ ಪ್ಲಾನ್ ಅನ್ನು ಮಾಡ್ತಾ ಇದೆ. ಅಜಿತ್ ಪವಾರ್ ಅವರ NCP, ಅದೇ ರೀತಿ BJP ಇವರಿಬ್ರು ಕೂಡ ಈಗ ಇಂಥ ಒಂದು ಅಚ್ಚರಿಯ ಪಾನ್ ಮೂವ್ ಮಾಡೋದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ನನಗೆ DCM ಹುದ್ದೆ ಬೇಡವೇ ಬೇಡ ಅಂತ ಏಕನಾಥ್ ಶಿಂದೆ ಹೇಳಿಬಿಟ್ರೆ ಅವರನ್ನ ವಿರೋಧ ಪಕ್ಷದ ನಾಯಕನನ್ನಾಗಿ ಕೂರಿಸ್ಬಿಡೋದು. ಆಗ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರೋರಿಂದ ಬಹಳ ಸಾಫ್ಟ್ ಟೀಕೆಗಳು ಬರುತ್ತವೆ, ಪಾಸಿಟಿವ್ ಅಪೋಸಿಷನ್ ಇರುತ್ತೆ. ಅಲ್ಲಿ ಮಹಾವಿಕಾಸ್ ಅಘಾಡಿ ಕಂಪ್ಲೀಟ್ ಆಗಿ ಧೂಳಿಪಟ ಆಗಿಬಿಡತ್ತೆ. ಇದು ಮಹಾಯುತಿ ಮೈತ್ರಿಕೂಟದ ಪ್ಲಾನ್. ಈ ಸುದ್ದಿ ತಿಳಿತಾ ಇದ್ದ ಹಾಗೇನೆ ಕಾಂಗ್ರೆಸ್ ಮತ್ತು ಮಹಾವಿಕಾಸ್ ಅಘಾಡಿ ಕಂಗಾಲಾಗಿ ಬಿಟ್ಟಿದ್ದಾರೆ. ಶಿಂದೆ ಶಿವಸೇನೆಗೆ ಹೇಗೆ ವಿಪಕ್ಷ ನಾಯಕ ಸ್ಥಾನವನ್ನು ಕೊಡೋದಕ್ಕಾಗತ್ತೆ? ಅವರು ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡ್ಕೊಂಡಂಥವ್ರು. ಸೊ ಅವರು ಆಡಳಿತ ಪಕ್ಷವಾಗಿ ಇರಬೇಕು, ಇಲ್ಲ ಅಂದ್ರೆ ನ್ಯೂಟ್ರಲ್ ಆಗಿ ಇದು ಬಿಡಬೇಕಪ್ಪ. ವಿಪಕ್ಷ ಸ್ಥಾನದಲ್ಲಿ ಕೂರೋದಕ್ಕೆ ಮಹಾವಿಕಾಸ್ ಅಘಾಡಿಗೆ ಮಾತ್ರ ಅರ್ಹತೆ ಇರೋದಂತ ಈಗ ಕಾಂಗ್ರೆಸ್ ವಾದವನ್ನು ಮಾಡ್ತಾ ಇದೆ. ಅಧಿಕೃತ ವಿಪಕ್ಷ ಅಂತ ಗುರುತಿಸಿಕೊಳ್ಳೋದಕ್ಕೆ 29 ಸೀಟ್ ಇದ್ರೆ ಸಾಕು. ನಮ್ಮ ಬಳಿ 46 ಸೀಟ್ ಇದೆ, ನಾವೇ ಅಧಿಕೃತ ವಿರೋಧ ಪಕ್ಷ ಅಂತ ಅಘಾಡಿ ಪರವಾಗಿ ಕಾಂಗ್ರೆಸ್ ವಕ್ತಾರ ಅತುಲ್ ಲೋಂದೆ ಹೇಳ್ತಾ ಇದ್ದಾರೆ. ಮಹಾವಿಕಾಸ್ ಅಘಾಡಿಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಒಂದು ವೇಳೆ ಮೈತ್ರಿ ಹೋಳಾದ್ರೆ ಅಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿ ಕೂರೋದಕ್ಕೆ ಯಾರಿಗೂ ಅರ್ಹತೆ ಇಲ್ಲ. ಈ ಸಮೀಕರಣವನ್ನ ಲೆಕ್ಕ ಹಾಕಿರೋದ್ರಿಂದಾನೇ BJP ಹೈಕಮಾಂಡ್ ಇಂತಹ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಸಿದ್ಧಪಡಿಸಿರುವಂಥದ್ದು. ಶಿಂದೆ ಅವರು DCM ಆಗೋದಕ್ಕೆ ಒಪ್ಪಿಬಿಟ್ರೆ ಈ ಪ್ರಮೇಯ ಬರೋದಿಲ್ಲ. ಮಹಾಯುತಿ ಅವರೇ ವಿಪಕ್ಷ ಸ್ಥಾನವನ್ನು ಅಘಾಡಿಗೆ ಬಿಟ್ಟು ಕೊಟ್ಬಿಡ್ತಾರೆ. ಆದರೆ ಶಿಂದೆ DCM ಆಗದೆ ಹೋದ್ರೆ ಮಾತ್ರ ಇಂತಹ ಒಂದು ಅಚ್ಚರಿಗೆ ಮಹಾರಾಷ್ಟ್ರ ವಿಧಾನಸಭೆ ಸಾಕ್ಷಿ ಆಗತ್ತೆ. ಇದು ಎರಡು ಮೈತ್ರಿಕೂಟಗಳ ನಡುವೆ ರಾಜಕೀಯ ಹೋರಾಟಕ್ಕೂ ಕೂಡ ದಾರಿಯನ್ನು ಮಾಡಿಕೊಡಬಹುದು. ಸೊ ಈಗ ದೇವೇಂದ್ರ ಫಡ್ನವೀಸ್ ಅವರು ನಾಳೆ ಡಿಸೆಂಬರ್ 5ನೇ ತಾರೀಕಿಗೆ CM ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದು ಕನ್ಫರ್ಮ್. ಅಜಿತ್ ಪವಾರ್ DCM ಆಗೋದು ಕೂಡ ಖಚಿತ. ಏಕನಾಥ್ ಶಿಂದೆ DCM ಆಗ್ತಾರಾ ಅಥವಾ ಸರ್ಕಾರದಿಂದ ಹೊರಗುಳಿತಾರಾ ಅಥವಾ ಹೈಕಮಾಂಡ್ನ ಮಾಸ್ಟರ್ ಪ್ಲಾನ್ನ ಪ್ರಕಾರ ವಿಪಕ್ಷ ನಾಯಕರಾಗ್ತಾರಾ? ಈ ಕುತೂಹಲಕ್ಕೆ ಜಸ್ಟ್ ಅರ್ಧ ದಿನದಲ್ಲಿ ಇನ್ನು ಉತ್ತರ ಸಿಗೋದಿದೆ. ಅಲ್ಲಿ ತನಕ ಕಾಯೋಣ. ಏನಂತೀರಿ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.